ಮೈ ಚಾನಲ್ ಟುಡೇ ಫಾರ್ ಜನರಲ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಾನೆ ಟು ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಸಪ್ರೇಷನ್ ಆದರು. ಸೊ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಫೈಟಿಂಗ್ಸ್ ಆಗಿದೆ ಮತ್ತು ಥರ್ಡ್ ಪಾರ್ಟಿ ಸಿಚುಯೇಷನ್ ಅನ್ನೋದಿದೆ. ಸೊ ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಬಂದೆ. ಸೊಸೈಟಿ ಪ್ರಾಬ್ಲಮ್ಸ್ ಇದೆ, ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ರಿಲೇಟಿವ್ಸ್, ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರುತ್ತೆ. ನೋಡ್ಕೊಳ್ಳಿ, ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದನೇ ನಿಮ್ಮಿಬ್ಬರ ಪ್ರೀತಿ ಅನ್ನೋದು ಬ್ರೇಕಪ್ ಆಯಿತು. ಅಂದರೆ ಸಪ್ರೇಷನ್ ಖಂಡಿತ ಆಗಿದೆ. ನೀವೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಸಪ್ರೇಷನ್ ಆಗಿಲ್ಲ, ಇನ್ಫ್ಲೂಯೆನ್ಸ್ ಆಗಿದೆ. ಥರ್ಡ್ ಪಾರ್ಟಿ ಕನೆಕ್ಷನ್ ಎಂಟ್ರಿ ಆಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಆಗಿರೋದು. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಸಪ್ರೇಷನ್ ಆಗಿದ್ದಾರಲ್ಲ, ಅವರು ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ಏನಾದರೂ ರಿಪ್ಲೈ ಕಮ್ಯುನಿಕೇಷನ್ ನನ್ನ ವ್ಯೂವರ್ಸ್ಗೆ ಬರುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ರಿಪ್ಲೈ ಆರ್ ಕಮ್ಯುನಿಕೇಷನ್ ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ರಿಪ್ಲೈ ಆರ್ ಕಮ್ಯುನಿಕೇಷನ್ ಮಾಡ್ತಾರಂದ್ರೆ ಮಾಡ್ತಾರೆ. ಪೇಜ್ ಆಫ್ ಶಾರ್ಟ್ಸ್ ಇರೋದ್ರಿಂದ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಣ್ಣಂದರೆ ಅದೇ ನೀವೇನು ಮಾಡ್ತಾಯಿದ್ದೀರ ಅಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನೂ ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಅವ್ರು ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರಲ್ಲ ಅಂತ. ಬಟ್ ಆದರೆ ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಖಂಡಿತ ಸ್ಪೈ ಮಾಡ್ತಾಯಿದ್ದಾರೆ, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಿದ್ದಾರೆ ಅಂತ ಪಕ್ಕ. ಅದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆದರೂ ಇರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರನ್ನಾದ್ರೂ ಕೇಳಿ ತಿಳ್ಕೊತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ, ಯಾವುದೋ ಒಂದು ಸೋರ್ಸ್ ಮುಖಾಂತರ ತಿಳ್ಕೊತಾ ಇದ್ದಾರೆ ಅಷ್ಟೇ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಸ್ಪೈ ಮಾಡೋದು ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಸ್ಪೈ ಮಾಡ್ತಾ ಇರೋದು ಯಾಕೆ? ಸ್ಪೈ ಯಾಕೆ ಮಾಡ್ತಾ ಇದ್ದಾನೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಪೆಂಟಿಕಲ್ಸ್ ಬಂದಿರೋದು ನೋಡಿ, ವ್ಯಕ್ತಿ ಇದೆ ಪೆಂಟಿಕಲ್ಸ್ ಕಡೆ ನೋಡ್ತಾರೆ, ನೀವು ಅಂದರೆ ಅವ್ರಿಗೆ ಅಷ್ಟು ಇಷ್ಟ. ಸೊ ಅದಕ್ಕೆ ಅವ್ರು ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಿಲ್ಲ, ಅದಕ್ಕೆ ಸ್ಪೈ ಮಾಡ್ತಾ ಇದ್ದಾರೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದಾರೆ. ನೋಡುವಂಥ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಪ್ರೀತಿ ಮಾಡ್ತಾಯಿದ್ರ. ಬಟ್ ಆದರೆ ಈ ಪ್ರೀತಿಯಲ್ಲಿ ಮುಂದೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಸ್ಟಕ್ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ರು. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮ್ಗೆ ತೊಂದರೆ ಅನ್ನೋದು ಆಗ್ತಾಯಿದೆ. ಸೊ ಅವ್ರಿಗೋಸ್ಕರ ನೀವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದರೆ, ಇವಾಗ ನೀವು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ರ. ಪ್ರಾಬ್ಲಮ್ಸ್ ಅಂದರೆ ಸ್ಟಕ್ ಆಗಿಬಿಟ್ಟಿದ್ರ. ಅಂದರೆ ನೀವೇನಾದ್ರು ಕೆಲಸ ಮಾಡ್ತಿದ್ರೆ ಕೆಲಸ ಕಳ್ಕೊಂಡಿರ್ಬೋದು, ದುಡ್ಡನ್ನು ಕಳ್ಕೊಂಡಿರ್ಬೋದು, ಫೈನಾನ್ಷಿಯಲಾಗಿ ಎಮೋಷ್ನಲ್ ಸಪೋರ್ಟು ಮತ್ತು ಹೆಲ್ತ್ ಇಶ್ಯೂಸ್ನ ಅನುಭವಿಸಿದ್ರ, ತುಂಬ ಪ್ರಾಬ್ಲಮ್ಸ್ ಅನುಭವಿಸಿದ್ರ. ಬಟ್ ಏನೋ ಒಂದು ಬಚಾವಾಗಿದ್ದೀರ ಅಷ್ಟೇ. ಇವಾಗ ಏನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಪ್ರಾಬ್ಲಮ್ಸ್ ಅನ್ನೋದನ್ನ ಎದುರಿಸಿದ್ರ. ಸೊ ನಿಮಗೆ ತುಂಬ ಪ್ರಾಬ್ಲಮ್ ಅನ್ನೋದು ಆಗಿದೆ. ನಾನು ವ್ಯೂವರ್ಸು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ತುಂಬ ಕಷ್ಟಪಟ್ಟು ತುಂಬ ಪೇನ್ ಅನುಭವಿಸಿದ್ರೆ. ಬಟ್ ಇವಾಗ ನನ್ನ ವ್ಯೂವರ್ಸ್ ಪರಿಸ್ಥಿತಿ ಯಾವ ರೀತಿ ಇದೆ? ನೋಡುವಂಥ ನನ್ನ ವ್ಯೂವರ್ಸು ಮನಸ್ಥಿತಿ ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ? ನೋಡುವಂಥ ನನ್ನ ವ್ಯೂವರ್ಸ್ ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮಗೆ ತುಂಬ ಅನ್ಯಾಯ ಅನ್ನೋದಾಗಿದೆ. ತುಂಬ ಪೇಯ್ನಲ್ಲಿದ್ದೀರ ನೀವು. 7 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮಗೆ ಮೋಸ ಆಗಿದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ತುಂಬ ಡಿಟ್ಯಾಚ್ಮೆಂಟ್ ಅನ್ನೋದಾಗಿದೆ. ಡಿಟ್ಯಾಚ್ಮೆಂಟ್ ಅಂದರೆ ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ತುಂಬ ಪ್ರೀತಿ ಮಾಡಿದ್ರೆ, ಅವ್ರಿಗೋಸ್ಕರ ಏನು ಬೇಕಾದ್ರೂ ಪ್ರಾಬ್ಲಮ್ಸ್ ಅನುಭವಿಸಿದ್ರೆ. ಬಟ್ ಆದರೆ 7 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನೀವು ಮೋಸ ಹೋಗಿದ್ರ. ಮೋಸ ಯಾವುದ್ರಲ್ಲಿ ಹೋಗಿದ್ರ ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡಿ ಮೋಸ ಹೋಗಿದ್ರ. ಎರಡನೇ ಪ್ರಾಬ್ಲಮ್ ಏನು ಗೊತ್ತಾ? ಫೈನಾನ್ಷಿಯಲ್ ದುಡ್ಡು ಗ್ಲಾಸ್ ಆಗಿದ್ರೆ. ಇನ್ನೊಂದೇನು ಗೊತ್ತಾ? ಮೂರನೇ ಪ್ರಾಬ್ಲಮ್ ಪರ್ಸ್ನಲ್ ಪ್ರಾಬ್ಲಮ್ಸು ಜಾಸ್ತಿ ಆಗೋಯ್ತು. 4ನೇ ಪ್ರಾಬ್ಲಮ್ ಏನು ಗೊತ್ತಾ? ಫ್ಯಾಮ್ಲಿಯಲ್ಲಿ ನಿಮ್ಮ ಪ್ರಾಬ್ಲಮ್ನ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ದುಃಖನ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ. ಅಂದರೆ ಪ್ರಾಬ್ಲಮ್ ಏನು ಗೊತ್ತಾ? ಈ ಪ್ರೀತಿ ವಿಚಾರನ ಎಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಹೇಳ್ಕೊಂಡ್ರು ಅವ್ರಿಗೂ ನಿಮಗೆ ಸಪೋರ್ಟ್ ಆಗ್ತಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಆ ಥರ ಕಂಡೀಷನಲ್ಲಿದ್ದಾರೆ. ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿಲ್ಲ ಅಂತ ನಿಮ್ಮನ್ನು ಅವಾಯ್ಡ್ ಮಾಡ್ತಿಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಇದ್ದಾರಾ ಅಂತ ನಿಮಗೆ ಹೇಳ್ತಿಲ್ಲ, ಎಕ್ಸ್ಪ್ರೆಸಿವ್ ಇಲ್ಲ. ಸೊ ಯಾರಾದರೂ ಮಾಡೋದಿಲ್ಲ. ಸೊ ಅದು ನಿಮಗೆ ಸಂಕಷ್ಟ ಅನ್ನೋದು ಕೊಡ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ನಿಮಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ಯಾಚ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮ ಮೋಸ ಮಾಡ್ತಾರೆ ಅನ್ನೋ ಫೀಲಲ್ಲಿ ನೀವಿದ್ದೀರ. ನನ್ನ ವ್ಯೂವರ್ಸ್ ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ?
ಇವಾಗ ಏನು ಗೊತ್ತಾ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಓಪ್ ಅನ್ನೋದು ಇಟ್ಕೊಂಡಿದ್ರು, ಅಂದರೆ ನಂಬಿಕೆ ಅನ್ನೋದು ಇಟ್ಕೊಂಡಿದ್ರು. ಇವತ್ತಲ್ಲ ನಾಳೆ ಅವ್ರು ಸರಿ ಹೋಗ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಬದಲಾಗ್ತಾರೆ. ಸೊ ಆ ಥರ ನಂಬಿಕೆ ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ಯಾವತ್ತೋ ಒಂದು ದಿವಸ ಸರಿ ಹೋಗುತ್ತೆ, ಮತ್ತೆ ನಮ್ಮ ಕನೆಕ್ಷನ್ ಒಂದಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂಥ ವ್ಯಕ್ತಿಯಿಂದ ತುಂಬ ಮೋಸ ಅನ್ನೋದಾಗಿದೆ. ಓಕೆ, ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಬದಲಾಗ್ತಾರೆ ಅಂತ ಏನಾದರೂ ವೆಯ್ಟ್ ಮಾಡ್ತಾಯಿದಾರ? ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಬದಲಾಗ್ತಾರೆ ಅಂತ ಏನಾದರೂ ವೆಯ್ಟ್ ಮಾಡ್ತಾಯಿದಾರ? ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಚೇಂಜಸ್ ಆಗ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದಾರ? ನೋಡಿ, ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಬದಲಾಗ್ತಾರ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ಯಾಕಂದರೆ ಅವ್ರ ನಿಮ್ಮ ಲೈಫಲ್ಲಿ ಮತ್ತೆ ಬಂದೇ ಬರ್ತಾರೆ. ಒಂದು ವೇಳೆ ಬರಲಿಲ್ಲ ಅಂದ್ರೂ ನಿಮಗೆ ಮುಂದೆ ಪ್ಲ್ಯಾನ್ಸ್ ಅನ್ನೋದಿದೆ. ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಅನ್ನೋದಿಲ್ಲ. ನಿಮ್ಮ ಜೀವನದಲ್ಲೂ ನಿಮ್ಗಂತ ಸ್ವಲ್ಪ ಏಮು, ಡ್ರೀಮು, ಗೋಲ್ ಅನ್ನೋದಿದೆ. ಸೊ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಬಟ್ ಅದೇ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿನೂ ನಿಮ್ಗೆ ಸಿಕ್ಕಿದ್ರೆ ಯಾವುದೇ ಥರ ಫೇಲರ್ಸ್ ಆಗದೆ ಸಕ್ಸಸ್ ಇನ್ನೂ ಬೇಗ ಬರುತ್ತೆ. ಅಂದರೆ ಎಲ್ಲ ಪ್ರಾಬ್ಲಮ್ಸು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಒಂದು ನಂಬಿಕೆ ಅನ್ನೋದಿದೆ. ನೀವು ನಿಮ್ಮ ಮನಸ ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ ಅಂದ್ರೂ ನಿಮ್ಮ ಲೈಫಲ್ಲಿ ನೀವು ಸಾಧನೆ ಮಾಡ್ತೀರಾ, ಅಚೀವ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋವಂಥ ದುಃಖನ ಯಾರ ಹತ್ರನೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡಿರೋದು. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಒಬ್ಬರನ್ನ ಮನಸಾರೆ ಇಷ್ಟಪಟ್ಟಿದ್ರ. ನೀವು ಇವಾಗ ಬೇರೆಯವ್ರನ್ನ ಇಷ್ಟಪಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಮತ್ತು ನಿಮಗೂ ಪ್ರೀತಿ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿನ ಮನಸಾರೆ ನಂಬಿದ್ರಿ. ಅವರು ಆ ಥರ ನಂಬಿಕೆನ ಗಳಿಸ್ಕೊಂಡಿದ್ರು. ಬಟ್ ಅವರು ಕೂಡ ಇದೇ ರೀತಿ ಮಾಡಿದ್ಮೇಲೆ ನಿಮಗೆ ಯಾರನ್ನೂ ನಂಬೋಕ್ಕಾಗ್ತಿಲ್ಲ. ಸೊ ನೀವೇ ಅಲ್ಲ, ಈ ಪ್ರಪಂಚದಲ್ಲಿ ಯಾರೂ ನಂಬೋದಿಲ್ಲ. ಒಂದು ಸರಿ 2 ಸರಿ ನೋಡ್ತಾರೆ ಪ್ರೀತಿಯಲ್ಲಿ, ಮೋಸ ಹೋದರೆ ಮತ್ತು ಯಾರನ್ನೂ ನಂಬೋದಿಲ್ಲ. ಎಲ್ರಿಗೂ ಡೌಟ್ ಅನ್ನೋದಿರುತ್ತೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಬದಲಾಗಲ್ಲ ಅಂತ ಇವ್ರಿಗೆ ಅರ್ಥ ಆಗ್ತಾಯಿದೆ. ಯಾಕೆ ಈ ರೀತಿ ಅನಿಸ್ತಾಯಿದೆ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಬಗ್ಗೆ ಚೇಂಜಸ್ ಆಗಲ್ಲ ಅಂತ ಯಾಕೆ ಅನ್ನಿಸ್ತಾಯಿದೆ? ಓಕೆ, ನನಗೆ ಅರ್ಥ ಆಯಿತು. ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಯಾಕೆ ಚೇಂಜಸ್ ಆಗ್ತಾಯಿಲ್ಲ ಅಂತ ನಿಮ್ಗೆ ಅನಿಸ್ತಾಯಿದೆ ಅಂದರೆ, ಅವರು ಅವ್ರ ಲೈಫಲ್ಲಿ ಏನು ನಡೀತದಂತ ನಿಮ್ಗೆ ಹೇಳ್ತಾ ಇಲ್ಲ. ಅಂದರೆ ಎಕ್ಸ್ಪ್ರೆಸಿವ್ ಇಲ್ಲ, ಹೈಡ್ ಮಾಡ್ತಾಯಿದ್ರೆ ಫೀಲಿಂಗ್ಸು. ಇವಾಗ ಏನಾದರೂ ಒಂದು ಇನ್ಸಿಡೆಂಟ್ ನಡೀತಾ ಅಂತ ಇಟ್ಕೊಳ್ಳಿ, ನಿಮ್ಗೆ ಹೇಳಲ್ಲ. ಸೊ ಅವ್ರಿಂದ ರಿಪ್ಲೈ ಬರ್ತಿಲ್ಲ, ಕಮ್ಯುನಿಕೇಷನ್ ಬರ್ತಿಲ್ಲ. ಸೊ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ ಅಂತಲೂ ನಿಮ್ಗೆ ಹೇಳ್ತಾ ಇಲ್ಲ. ಅಂದರೆ ಫ್ಯಾಮ್ಲಿ, ಫ್ರೆಂಡ್ಸು, ಇನ್ನೊಬ್ಬರ ಜೊತೆ ಮಾತಾಡ್ತಿದ್ದೀನಿ, ಸೊ ನೀನು ನನ್ನ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೊಬೇಡ, ನಿನ್ನ ಜೀವನ ನೀನು ನೋಡ್ಕೊ. ಲವರ್ಸ್ ಆದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ, ನೋಡು ಈ ಥರ ಸಪ್ರೇಷನ್ ಆಗ್ತದೆ, ನನಗೆ ಈ ಥರ ಪ್ರಾಬ್ಲಮ್ಸ್ ಆ ಥರ ಓಪನ್ ಅಪ್ಪಾಗಿ ಏನು ಹೇಳ್ತಲ್ಲ. ಎಲ್ಲಿ ಓಪನ್ ಅಪ್ಪಾಗಿ ಹೇಳ್ಬಿಟ್ರೆ ಇನ್ನು ನಿಮ್ಗೆ ಹರ್ಟ್ ಮಾಡ್ತಾರೆ ಅಂತ ಗೊತ್ತಿದೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಸೊ ಅದಕ್ಕೆ ಅವ್ರ ಮನಸ್ಸಲ್ಲಿ ಏನಿದೆ, ಅಂದರೆ ಅವ್ರ ಫೀಲಿಂಗ್ಸ್ ಏನಿದೆ, ಅವರೊಂದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮ್ಗೆ ಹೇಳ್ತಿಲ್ಲ. ಸೊ ಅದು ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಗೊತ್ತಾದರೆ ಅಲ್ವಾ ಇನ್ಫಾರ್ಮೇಷನು. ನೀವೇ ತಿಳ್ಕೊಳಕ್ಕೆ ದೇವ್ರಾಗ್ತೀರಾ? ನಾನೇ ತಿಳ್ಕೊಬೇಕು, ನಾನೇನು ದೇವ್ರಾ? ಅಲ್ಲ. ನನಗೂ ಯಾರಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಎಕ್ಸ್ಪ್ಲೇನ್ ಮಾಡಿದ್ರೆ ಅಲ್ವಾ ನನಗೂ ಅರ್ಥ ಆಗೋದು, ಅಥವಾ ನಾನು ಬೇರೆ ಕಡೆಯಿಂದ ಇನ್ಫಾರ್ಮೇಷನ್. ಹಂಗೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನಾಗ್ತದೆ ಅಂತ ನಿಮ್ಗೆ ಹೇಳಿದ್ರೇ ನಿಮ್ಗೆ ಗೊತ್ತಾಗೋದು. ಅವ್ರ ಪಾಡ್ಗೆ ಅವರು ಡೀಸೆಂಟಾಗಿ ಏನೋ ರಹಸ್ಯವಾಗಿ ಸೀಕ್ರೆಟಾಗಿ ಥರ್ಡ್ ಪಾರ್ಟಿ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ? ಸೊ ಗೊತ್ತಾಗಲ್ಲ. ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಆ ರೀತಿ ಮಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಯಾಕೆ ಹ್ಯಾಪಿಯಾಗಿ ಇದ್ದಾರೆ? ಅಲ್ಲಿ ಹ್ಯಾಪಿ ಆಗಿಲ್ಲ, ನಿಮ್ಮನ್ನು ನೋವಿನಲ್ಲಿ ಇಟ್ಟಿದ್ದಾರೆ. ಆ ಕಡೆ ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗಿದ್ದೀನಿ ಅಂತ ಹ್ಯಾಪಿನೆಸ್ ಆಗಿದ್ದಾರೆ. ಬಟ್ ಅಲ್ಲಿ ಕೂಡ ಸ್ಯಾಡ್ ಎನರ್ಜಿನೇ ಇರೋದು. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ನೋಡಿ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ. ನಿಮಗೆ ಮ್ಯಾರೇಜು ಕಮಿಟ್ಮೆಂಟ್ ಕೊಟ್ಟಿಲ್ಲ. ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೋಡಿ, ಈ ವ್ಯಕ್ತಿ ಕಪ್ ಇಟ್ಕೊಂಡು ಮುಂದೆ ಹೋಗ್ತಾನೆ, ನೈಟ್ ಆಫ್ ಕಪ್ಸ್. ಮುಂದೆ ಹೋದರೆ ಪ್ರಾಬ್ಲಮ್ಸ್ ಇದೆ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ, ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ. ಅದೇ ಅವ್ರು ನಿಮ್ಮ ಜೊತೆ ಇದ್ದರೆ ಎಷ್ಟೋ ಚೆನ್ನಾಗಿರ್ತಾಯಿದ್ರು. ನೀವು ಅವ್ರಿಗೆ ಎಮೋಷ್ನಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟು ಎಲ್ಲದರಲ್ಲೂ ಸಪೋರ್ಟಾಗಿ ನಿಂತಿದ್ರೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ? ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ನೋಡಿ. ಪ್ರೆಸೆಂಟ್ ಸಿಚುವೇಶನ್ ಅದೇ, ಅವರ ಪ್ರೆಸೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ. ನಿಮ್ಮನ್ನು ಅವಾಯ್ಡ್ ಮಾಡಿದಂಥ ನಿಮ್ಮ ವ್ಯಕ್ತಿ ಇವಾಗ ಅವ್ರ ಲೈಫಲ್ಲೂ ಅದೇ ಥರ ಆಗ್ತದೆ. ನಿಮ್ಮನ್ನು ಒಂದು ಫೂಲ್ ಥರ ನೋಡಿದ್ರು, ಅಂದರೆ ನೀವು ಅವ್ರ ಲೈಫಲ್ಲಿ ಲೆಕ್ಕಕ್ಕಿಲ್ಲ. ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರು, ನಿಮ್ಮೊಂದು ನಿಜವಾದ ಪ್ರೀತಿನ ಬೇಡ ಅಂತ ನೆಗ್ಲೆಕ್ಟ್ ಮಾಡಿದ್ರು. ಇವಾಗ ಅದೇ ರೀತಿ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅವ್ರ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಅದೇ ಥರ ಆಗ್ತದೆ.
ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿದ್ರು ಅವರು ಇವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಒಂದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅವಾಯ್ಡ್ ಮಾಡ್ತಾ ಇದ್ದಾರೆ. ಒಂದು ಮೋಸ ಹೋಗ್ತಾ ಇದ್ದಾರೆ ಫೈನಾನ್ಷಿಯಲಾಗಿ, ಎಮೋಷ್ನಲ್ಲಾಗಿ. ಇನ್ನೊಂದು ಪರ್ಸ್ನಲ್ ಆಗು ಕೂಡ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ, ಹ್ಯಾಪಿನೆಸ್ ಆಗಿಲ್ಲ. ಇವ್ರಿಗೂ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ. ಓಕೆ, ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದ ನಂಬಾರ್ದ? ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಂಬೋದ ನಂಬಾರ್ದ? ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬಾರ್ದ ಅಂದರೆ ಸೊ ಅದನ್ನು ನಿಮ್ಮ ಒಂದು ನಿರ್ಧಾರ. ಯಾಕಂದರೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ, ಇನ್ಸೆಕ್ಯೂರಿಟಿ ತೋರಿಸ್ತದೆ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವರಿಂದ ಕಂಪ್ಲೀಟ್ ಲಾಸ್ ಆಗೋವರೆಗೂ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಕಡೆ ಸ್ವಲ್ಪ ಟರ್ನಿಂಗ್ ಔಟ್ ಆಗ್ತಾಯಿಲ್ಲ. ಅಂದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಒಂದು ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ? ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ ನೋಡಿ. ನೆಕ್ಸ್ಟ್ ಆ್ಯಕ್ಷನ್ ಅವ್ರು ಏನು ತಗೊತಲ್ಲ, ಅರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ಕೂಡ ಅಷ್ಟೇ, ನೀವೆಷ್ಟು ಕಷ್ಟ ಅನುಭವಿಸಿದ್ರೆ ಅವರು ಅದೇ ಥರ ಕಷ್ಟ ಅನ್ನೋದು ಅನುಭವಿಸ್ತಾರೆ. ಸೊ ಆವಾಗ ಅವ್ರಿಗೆ ರೆಕಗ್ನೈಸ್ ಆಗುತ್ತೆ, ನನ್ನ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ನಾನು ಅವ್ರನ್ನ ಬೇಡ ಅಂದೆ, ಇವಾಗ ನನ್ನ ಲೈಫು ತುಂಬ ಪ್ರಾಬ್ಲಮ್ಸ್ ಅಲ್ಲಿದೆ ಅಂತ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ಇವಾಗ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಓಕೆ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಫ್ಯೂಚರಲ್ಲಿ ಏನಾಗ್ಬೋದು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಫ್ಯೂಚರ್ ಲೈಫಲ್ಲಿ ಏನಾಗ್ಬೋದು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಫ್ಯೂಚರ್ ಲೈಫಲ್ಲಿ ಏನಾಗ್ಬೋದು? ಫ್ಯೂಚರ್ ಲೈಫಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತೀರಾ, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊತೀರಾ. ಸೊ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮನ್ನು ಪ್ರೀತಿ ಮಾಡಲೇಬೇಕು, ಅವ್ರು ನಿಮ್ಮ ಹತ್ರ ಬರಲೇಬೇಕು. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ನಿಮ್ಮನ್ನು ಬೇಡ ಅಂತ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಹೋದ್ಮೇಲೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ, ತುಂಬ ಲಾಸ್ ಅನ್ನೋದಾಗುತ್ತೆ. ಮತ್ತು ಅವರು ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ. ನಿಮ್ಮಿಬ್ಬರ ಲೈಫಲ್ಲಿ ಏನಾಗುತ್ತೆ ಅಂದರೆ ಅದೇ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಲೇಬೇಕು, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಅದೇ ನಿಮ್ಮಿಬ್ಬರ ಕನೆಕ್ಷನ್ ಸ್ವಲ್ಪ ಕಷ್ಟ ಆಗ್ಬೋದು ಒಂದಾಗಲಿಕ್ಕೆ, ಯೂನಿಯನ್ನು. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಎಂಪ್ರೆಸ್ ಬಂದಿರೋದ್ರಿಂದ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತೀರಾ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರ. ನೋಡಿ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರೆ ಅಂದರೆ ಇಲ್ಲ, ಅವರು ಧೈರ್ಯನ ಕಳ್ಕೊತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ನೆನಪು ಅವ್ರಿಗೆ ತುಂಬ ಇದೆ. ಸೊ ಅದರಿಂದ ನಿಮ್ಮನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅವ್ರಿಗಿದೆ, ಹ್ಯಾಪಿಯಾಗಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರ. ನೋಡಿ, ಹ್ಯಾಪಿಯಾಗಿಲ್ಲ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಅನ್ಯಾಯ ಅನ್ನೋದು ಆಗ್ತಾಯಿದೆ, ಹ್ಯಾಪಿಯಾಗಿಲ್ಲ. ಜಸ್ಟಿಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವ್ರ ಲೈಫಲ್ಲಿ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿಲ್ಲ. ಜಸ್ಟಿಸ್ಸೇ ಬಂದಿರೋದ್ರಿಂದ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ. ನ್ಯಾಯ ಬೇಕು. ನ್ಯಾಯ ಅಂದರೆ ಅದೇ ಅವ್ರಿಗೆ ಅವ್ರ ಲೈಫಲ್ಲಿ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಬೇಕು. ಸೊ ಯಾರು ಹೋಗಂತೇಳಿದ್ರು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಯಾರು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ ಅಂತೇಳಿದ್ರು ಅವರೇ ತಾನೇ ಬೆಳೆಸ್ಕೊಂಡಿರೋದು. ಅದಕ್ಕೆ ಇವಾಗ ಕಷ್ಟ ಅನುಭವಿಸ್ಲಿ ಬಿಡಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಾಲರ್ ಮೆಸೇಜ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲರ್ ಮೆಸೇಜ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲರ್ ಮೆಸೇಜ್ ಮಾಡ್ತಾರೆ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಕಾಲರ್ ಮೆಸೇಜ್ ಮಾಡ್ತಾರೆ. ಯಾಕಂದರೆ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಖಂಡಿತ ಮಾಡ್ತಾರೆ. ಎಸ್ ಕಾರ್ಡ್ ಇದು. ಸೊ ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಇನ್ನೂ ತುಂಬ ಕಷ್ಟಗಳು ಅನುಭವಿಸ್ತಾರೆ. ಸೊ ಅಂದರೆ ನೀವಿಲ್ಲದೆ ಅವರು ತುಂಬ ದುಃಖ ಪಡ್ತಾರೆ. ನಿಮ್ಮ ಒಂದು ಫೀಲು ಅಂದರೆ
ನೀವು ಅವ್ರ ಲೈಫಲ್ಲಿ ಎಷ್ಟು ಮುಖ್ಯ, ಎಷ್ಟು ಅವ್ರನ್ನ ಇಷ್ಟಪಡ್ತೀರಿ, ನಿಮ್ಮ ಥರ ಯಾರೋ ಅವ್ರನ್ನ ಜೆನ್ಯೂನಾಗಿ ಪ್ರೀತಿ ಮಾಡಲ್ಲ, ನಿಮ್ಮ ಥರ ಯಾರೋ ಅವ್ರನ್ನ ಇಷ್ಟಪಡಲ್ಲ ಅಂತ ಇನ್ನೂ ಅರ್ಥ ಆದಮೇಲೆ ನಿಮ್ಮನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಅವ್ರಿಗೆ ನೆನಪಿದ್ದೀರಾ ಇಲ್ಲ ಅಂದರೆ ಖಂಡಿತ ನೆನಪಿದ್ದೀರಾ, ಓಕೆನಾ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸ್ ಇನ್ನೂ ನೆನಪಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸ್ ಇನ್ನೂ ನೆನಪಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇನ್ನೂ ನನ್ನ ವ್ಯೂವರ್ಸ್ ನೆನಪಿದ್ದಾರೆ. ಓಕೆ, ನೋಡಿ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಇನ್ನೂ ನೆನಪಿಟ್ಕೊಂಡಿದ್ದಾರೆ ಅಂದರೆ ನೆನಪಿಟ್ಕೊಂಡಿದ್ದಾರೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ದಾರೆ. ನಿಮ್ಮ ಲೈಫಲ್ಲಿ ನೀವು ಅವ್ರನ್ನಿಂದ ತುಂಬ ಡಿಸ್ಟೆನ್ಸಲ್ಲಿದ್ದೀರ, ಅಂದರೆ ತುಂಬ ನಿಮ್ಮಿಬ್ಬರಿಗೂ ಎಮೋಷ್ನಲ್ ಡಿಸ್ಟೆನ್ಸ್ ಇದೆ, ಲಾಂಗ್ ಡಿಸ್ಟೆನ್ಸ್ ಇದೆ. ಸೊ ನೀವು ಅವರು ಯಾವ ರೀತಿ ಮೀಟ್ ಆಗಿದ್ರೆ ಅಂದರೆ ಒಂದು ವೇಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮೀಟ್ ಆಗಿರ್ಬೋದು. ಅದರ್ವೈಸ್ ಇನ್ನೊಂದು, ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ನಿಮ್ಮಿಬ್ಬರಿಗೂ ಲವ್ ಮ್ಯಾರೇಜ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು. ಓಕೆ, ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಬೇಡ, ಲವರ್ಸ್ ಆಗಿದ್ದರೆ ನೀವು ಒಂದು ಆಫೀಸಲ್ಲಿ ಮೀಟ್ ಆಗಿರ್ಬೋದು, ಅಥವಾ ಕಂಪನಿ ಅಥವಾ ವರ್ಕ್ ಲೊಕೇಶನ್ನು, ಸೊ ಎಲ್ಲಾದರೂ ಮೀಟ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸು. ಸೊ ಬಟ್ ಹೆಂಗೋ ಒಂದು ನಿಮ್ಮಿಬ್ಬರಿಗೂ ಪರಿಚಯ ಆಗಿದೆ, ಬಟ್ ನಿಮ್ಮಿಬ್ಬರ ಮಧ್ಯೆ ಚೆನ್ನಾಗಿ ಸಾಗ್ತಾಯಿದ್ದ ಪ್ರೀತಿ ಇವಾಗ ದೂರ ಆಗಿದ್ದಾರೆ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಂಡಿದ್ದಾರೆ. ಅವ್ರ ನೆನಪಲ್ಲಿ ನೀವು ಇದ್ದೀರಾ ಅಂದರೆ ನೀವು ಇದ್ದೀರಾ, ಓಕೆನಾ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನೆಲ್ಲ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನೆಲ್ಲ ಮಾಡ್ತಾರೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ನೀವು ಯಾರಿದ್ದರೂ ನೋಡಿ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಎಂಥ ಪ್ರಾಬ್ಲಮ್ಸ್ ಬೇಕಾದರೂ ಎದುರ್ಸೋಕ್ಕೆ ನೀವು ರೆಡಿ ಇದ್ದೀರಾ. ಅಂದರೆ ಎಂಥ ಪ್ರಾಬ್ಲಮ್ಸ್ ಬೇಕಾದ್ರೂ ಅನುಭವಿಸೋಕ್ಕೆ ನೀವು ರೆಡಿ ಇದ್ದೀರಾ. ಅಂದರೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಈಗಾಗಲೇ ಅನುಭವಿಸಿದ್ದೀರಾ, ಇನ್ನೂ ಪ್ರಾಬ್ಲಮ್ಸ್ ಅನುಭವಿಸೋಕ್ಕೆ ರೆಡಿ ಇದ್ದೀರಾ. ಸೊ ಅವ್ರು ನಿಮ್ಗೆ ಬೇಕಷ್ಟೇ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ. ನನ್ನ ವ್ಯೂವರ್ಸ್ ಅಂದರೆ ಯಾಕೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅಷ್ಟಿಷ್ಟ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅಂದರೆ ಯಾಕೆ ಅಷ್ಟು ಇಷ್ಟ ಅಂದರೆ ನಿಮ್ಮ ಥರ ವ್ಯಕ್ತಿತ್ವ ಅವರು ಬೇರೆ ಯಾವ ವ್ಯಕ್ತಿಗಳಲ್ಲೂ ಕಂಡಿಲ್ಲ. ನೀವು ಅವ್ರಿಗೆ ತುಂಬ ಅಟ್ಯಾಚ್ ಆಗಿದ್ರೆ, ತುಂಬ ಇಷ್ಟ ಆಗಿದ್ರೆ, ತುಂಬ ಲೈಕ್ ಆಗಿದ್ರೆ. ಅಂದರೆ ಇಲ್ಲಿ ನೋಡಿ 6 ವಾಂಡ್ಸ್ ಇದೆ ಮತ್ತು 7 ವಾಂಡ್ಸ್ ಇರೋದ್ರಿಂದ 7ಅಲ್ಲಿ 6 + 1 7 ಅಲ್ವಾ. 7 ವಾಂಡ್ಸಲ್ಲಿ ನೀವು ಅವ್ರಿಗೆ ಸ್ಪೆಷಲ್ಲು ಅವ್ರ ಕೈಯಲ್ಲಿ ಇಟ್ಕೊಂಡಿರೋದು ಒಂದು ವಾಂಡು. ಅಂದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಅವ್ರ ಲೈಫಲ್ಲಿ ಆಯ್ಕೆ ಮಾಡ್ಕೊಂಡಿದ್ರೆ ನೀವು ಅವ್ರಿಗೊಂಥರ ಸ್ಪೆಷಲ್ ಪರ್ಸನ್ನು. ಬಟ್ ಆದರೆ ಇಲ್ಲಿ ಒಂದೇ ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ತಿಲ್ಲ, ಅವ್ರ ಲೈಫಲ್ಲಿ ಏನು ನಡೀತದೆ ಅಂತ ಹೇಳ್ತಾಯಿಲ್ಲ, ನಿಮ್ಮನ್ನು ಬಿಟ್ಟು ದೂರ ಹೋಗ್ತೀನಂತನೂ ಹೇಳ್ತಾಯಿಲ್ಲ. ಅದೇ ಪ್ರಾಬ್ಲಮ್. ಮತ್ತು ಇನ್ನೊಂದು, ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಮಾಡ್ತಿಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಜೊತೆ 2 ಸೈಡ್ ಲವರ್ಸ್ ಆಗಿದ್ರೆ ನನ್ನ ವ್ಯೂವರ್ಸ್ ಜೊತೆನೇ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮದುವೆ ಆಗ್ತಾರೆ. ನನ್ನ ವ್ಯೂವರ್ಸ್ ಜೊತೆನೇ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮದುವೆ ಆಗ್ತಾರೆ. ನನ್ನ ವ್ಯೂವರ್ಸ್ ಜೊತೆನೇ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮದುವೆ ಆಗ್ತಾರೆ. ಓಕೆ, ಮದುವೆ ಆಗ್ತಾರಂದ್ರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನೇ ಮದುವೆ ಆಗ್ತಾರೆ. ಬಟ್ ಸ್ಲೋ ಎನರ್ಜಿ, ಅಂದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಸೊ ಡಿಸಿಷನ್ ತಗೊಂಡ್ಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ, ಸೊ ನಿಮ್ಮನ್ನೇ ಮದುವೆ ಆಗ್ತೀನಂತ. ಯಾಕಂದರೆ ಪೇಜ್ ಆಫ್ ವಾಂಡ್ಸು ಕಿಂಗ್ ಆಫ್ ಪೆಂಟಿಕಲ್ಸು ಸ್ಲೋ ಎನರ್ಜಿ ಹೇಳುತ್ತೆ. ಪೆಂಟಿಕಲ್ಸ್ ಅಂದರೆ ಸ್ಲೋ ಎನರ್ಜಿ, ಪೇಜ್ ಆಫ್ ವಾಂಡ್ಸ್ ಅಂದರೆ ದೂರದ ಸಂಬಂಧ. ಅಂದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಮನಸ್ಸಲ್ಲಿ ನೀವು ಇದ್ದೀರಾ, ಬಟ್ ಆದರೆ ಅವ್ರು ನಿಮ್ಮಿಂದ ತುಂಬ ದೂರ ಇದ್ದಾರೆ. ನೀವು ಅವರಿಂದ ತುಂಬ ದೂರ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಷನ್ಸು ಪ್ರಾಬ್ಲಮಲ್ಲಿರೋದ್ರಿಂದ ಅವರು ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತು, ಬಟ್ ಅವ್ರನಿಂದ ರಿಪ್ಲೈ ಬರ್ತಾಯಿಲ್ಲ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಮದುವೆ ಆಗುತ್ತಾ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ 2 ಸೈಡ್ ಲವರ್ಸ್ ಆಗಿದ್ದರೆ ಮದುವೆ ಆಗುತ್ತೆ. ಓಕೆ, ಮದುವೆ ಆಗುತ್ತೆ, ಓಕೆನಾ. ಫ್ಯೂಚರಲ್ಲಿ ಮದುವೆ ಆಗುತ್ತೆ. ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅದು ರಿಮೂವ್ ಆಗಲೇಬೇಕು. ಅದನ್ನು ಗಾಡ್ ರಿಮೂವ್ ಮಾಡ್ತಾರೆ, ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ಅಂದರೆ ದೇವರೇ ನೋಡ್ಕೊಬೇಕು. ಸೊ ಪ್ರತಿಯೊಬ್ಬ ಮನುಷ್ಯನೂ ಸೃಷ್ಟಿ ಮಾಡೋದು ದೇವರೇ ಆಗಿರೋದ್ರಿಂದ ದೇವ್ರನ್ನ ನಂಬಿದಷ್ಟು ಗೊತ್ತಿಲ್ಲ ನನಗೆ. ಸೊ ಅದ್ರ ಬಗ್ಗೆ ಥಿಯರಿ ಕೂಡ ನನಗೆ ಹೇಳೋಕ್ಕೆ ಗೊತ್ತಿಲ್ಲ. ಸೊ ಏನಂದರೆ ಮದುವೆ ಆಗುತ್ತಂದರೆ ಆಗುತ್ತೆ. ಸೊ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರಿಗೂ ಮದುವೆ ಆಗುತ್ತಾನೆ, ಮದುವೆ ಆಗೋ ಚಾನ್ಸಸ್ ಇದೆ. ಎಸ್ ಇದು ಆನ್ಸರು. ಫ್ಯಾಮ್ಲಿ ಆಗ್ತೀರಾ 2 ಸೈಡ್ ಲವರ್ಸ್ ಆದರೆ. ಅದೇ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಇದ್ರೂ ಅವ್ರ ಮಾತು ಕೇಳಿದೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ರಿಮೂವ್ ಆದಮೇಲೆ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಮದುವೆ ಆಗುತ್ತೆ. ಸೊ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗಬೇಕು. ಈ ಮದುವೆ ಆಗಬೇಕಾದ್ರೂ ಏನು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಇದ್ರೂ ರೀನೇನ್ ಆಗಬೇಕಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್, ಪರ್ಸನ್ನು, ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು, ಫ್ಯಾಮ್ಲಿ, ಫ್ರೆಂಡ್ಸು, ರಿಲೇಟಿವ್ಸು, ಪರ್ಸನಲ್ ಪ್ರಾಬ್ಲಮ್ಸು,
ಅನದರ್ ಸಿಚುಯೇಷನ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಏಜು, ಕ್ಯಾಸ್ಟು ಡಿಫ್ರೆನ್ಸು, ಇವೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್, ಇದೆಲ್ಲ ರಿಮೂವ್ ಆಗಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ನಿಮ್ಮನ್ನು ಒಪ್ಕೊಂಡಾಗ ನಿಮ್ಮಿಬ್ಬರು ಮದುವೆ ಆಗುತ್ತೆ, ನಿಮ್ಮಿಬ್ಬರು ರಿಯೂನಿಯನ್ ಆಗುತ್ತೆ. ಮದುವೆ ಆದರೂ ಆಗಲಿ, ರಿಯೂನಿಯನ್ ಆದರೂ ಆಗಲಿ, ಲವರ್ಸ್ ಆದರೆ ಮದುವೆ, ರಿಯೂನಿಯನ್ ಫಸ್ಟ್ ಆಗುತ್ತೆ, ಆಮೇಲೆ ಮದುವೆ ಆಗುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ ಸಪ್ರೇಷನ್ ಆಗಿದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗಿದ ತಕ್ಷಣ ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಅರ್ಥ ಮಾಡ್ಕೊಬೇಕು. ಥರ್ಡ್ ಪಾರ್ಟಿ ಸಿಚುಯೇಷನ್ ಟೆಂಪ್ರವರಿ, ನೀವು ಪರ್ಮನೆಂಟ್ ಅಂತ ಅರ್ಥ ಮಾಡ್ಕೊಂಡಿದ್ದ ದಿವಸ ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗುತ್ತೆ. ಓಕೆನಾ? ಇದು ಜನರಲ್ ಟ್ಯಾರೋ ರೀಡಿಂಗ್. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನಾನು ಎಷ್ಟು ದಿವಸದಿಂದ ಕೇಳ್ತಿದ್ರೆ ರಿಯೂನಿಯನ್ ಆಗುತ್ತಂದರೆ ರಿಯೂನಿಯನ್ ಆಗುತ್ತಂತಲೇ ಬರ್ತಾಯಿದೆ. ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ ಡಿಟ್ಯಾಚ್ಮೆಂಟ್ ಆದಮೇಲೆ ನಿಮ್ಮ ಒಂದು ರಿಯೂನಿಯನ್ ಆಗುತ್ತೆ. ಸೊ ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಆ ಗಾಡ್ ನೋಡ್ಕೊಬೇಕಷ್ಟೆ. ಸೊ ಈ ರೀಡಿಂಗ್ ಇಲ್ಲಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಓಕೆನಾ?